ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಹೇಗಿರುತ್ತೆ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ. ಸೊ ಈ ಕ್ಲಿಪ್ಪಿಂಗ್ಸ್ ಬಂದು ಹಿಂದಿನ ದಿನದ್ದು. ನೆಕ್ಸ್ಟ್ ಡೇ ಫ್ರೈಡೇ ಆಗಿತ್ತು, ನಾನು ಹೋಗಿ ಟೆಂಪಲ್ಗೆ ನಿಂಬೆಹಣ್ಣಿನ ದೀಪ ಅಂಟಿಸಿದೆ. ಸೊ ಇದು ಹಿಂದಿನ ದಿನ ಏನಾಗಿತ್ತು ಅಂದರೆ ನಮ್ಮ ಹಸ್ಬೆಂಡ್ ನನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಒಂದೆರಡು ಡ್ರೆಸ್ ತಂದಿದ್ರು. ಅದು ಇದಕ್ಕೆ ಬೊಂಬೆಗೆ ಹಾಕಿದ್ರಂತೆ, ನೋಡ್ಬಿಟ್ಟು ಇಷ್ಟ ಆಗಿದೆ ತೊಗೊಂಬಂದಿದ್ರು. ಬಟ್ ಅದು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲಿಲ್ಲ. ಅವ್ರು ಅದೆಲ್ಲ ಚೆಕ್ ಮಾಡಿ ತಗೊಬರ್ತಾರೆ, ಅದೇನೋ ಗೊತ್ತಿಲ್ಲ ಅದು ಹಿಂಗೆ ತೊಗೊಂಬಂದ್ರು ಅಂತ. ಸರಿ ನಡಿ ವಾಪಸ್ ಚೇಂಜ್ ಮಾಡ್ಕೊಬರೋಣ ಅಂತ ಕರ್ಕೊಂಬಂದ್ರು ಚಳಿಗೆ ಅಂತ. ಸೊ ನೋಡಿದ್ದೆ, ಅಲ್ಲಿ ಕರ್ಕೊಂಡೋದೆ. ಅಲ್ಲಿ ಒಂದೇ ಸಲ ತೊಗೊಂಡ್ರು, ಒಂದು 3 ತೊಗೊಂಡ್ರು, ಇನ್ನೆರಡು ಶರ್ಟ್ ತೊಗೊಂಡ್ರು. ಕಡಿಮೆ ರೇಟು, ಪರವಾಗಿಲ್ಲ ತೊಗೋಬೋದು ಅಂತ RR ನಗರಲ್ಲಿ. ಸೊ ಅಲ್ಲಿಂದ ನಾನು ಹೊಟ್ಟೆ ಹಸಿತಾ ಇದೆ ಅಂತ ಅವ್ರ ಮಧ್ಯಾಹ್ನ ಏನು ತಿಂದಿರಲಿಲ್ವಂತೆ, ದೋಸೆ ತಿಂತೀನಿ ಅಂದರು. ನಾನು ಏನು ತೊಗೊಳೋದು ಅಂತ ಯೋಚನೆ ಮಾಡಿ ಕೊನೆಗೆ ಅಕ್ಕಿ ರೊಟ್ಟಿ ತೊಗೊಂಡೆ. ಇಬ್ಬರು ಎಷ್ಟು ಮಟ್ಟಕ್ಕೆ ಕೇಳ್ತಾ ಗೊತ್ತಿಲ್ಲ ಫೋನಿಗೀಗ, ಮೈಕ್ ಬೇರೆ ತಿಂದಿಲ್ಲ. ನನಗೆ ಗೊತ್ತಿದ್ದಿರೋ ಸರ್ಪ್ರೈಸಾಗಿ ಬಟ್ಟೆ ತೊಗೊಂಬಂದು ನೋಡಿ, ಅಲ್ಲಿದೆ ಬಟ್ಟೆ ತೊಗೊಂಬಂದು. ನನಗಿಷ್ಟ ಆಗಿಲ್ಲ ಅದು, ವಾಪಸ್ ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದರೆ ಅವ್ರಿಗೂ ಬಟ್ಟೆ ತೊಗೊಂಡು 10,000 ಟ್ಯಾಕ್ಸು. ಬರೀ ಹಿಂಗೆ ಇವರು ಅದೇ 10,000 ನನಗೆ ಕೊಟ್ಟಿದ್ದೆ, ಅದೇ 10,000 ಒಡವೆ ಕಟ್ಟಿದ್ದೆ. ಅದೇ ಅದಕ್ಕೆ ನನಗೆ ಕೊಟ್ಟಿದ್ರೆ ನಾನು ಏನಾದ್ರು ಮಾಡ್ತಿದ್ದೆ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಹಿಂಗಾಗುತ್ತೆ. ಬನ್ನಿ ರೈಸ್ ತಿಂದ್ಬಿಟ್ಟು ಮನೆಗೆ ಹೋಗೋಣ. ರೈಸ್ ನನಗೆ ಅಕ್ಕಿ ರೊಟ್ಟಿ, ಇವರು ರವೆ ದೋಸೆ ತೊಗೊಂಡ್ರು. ಏನು ಗೊತ್ತಾ, ಐಫೋನ್ನ ಕೈಯಲ್ಲಿ ಬಿಡೋದೇ ಇಲ್ಲ ಅಂತಾರೆ, ಎತ್ಕೊಂಡು ಓಡೋಗ್ತಾರೆ ಕಳ್ಳರು ಥರ. ಡೈಲಿ ನಮ್ಮ ಮನೆ ಹತ್ರ ಮುಂಗ್ಸಿ ಬರುತ್ತೆ, ಹಿಂದೆಗಡೆ ಬಾಲ್ಕನಿ ಹತ್ರ ನೋಡ್ತಾ ಇರುತ್ತೆ. ನಾನು ಅದು ನೋಡ್ತಿರ್ತೀನಿ. ಇವತ್ತು ಯಾಕೋ ಒಂದು ಕ್ಲಿಪ್ಪಿಂಗ್ ತೊಗೋಬೇಕು ಅನ್ನಿಸ್ತು, ತೊಗೊಂಡೆ. ಎಷ್ಟು ಮುದ್ದಾಗಿ ನೋಡ್ತೀನಿ ನೋಡಿ, ಎಷ್ಟು ಕ್ಯೂಟಾಗಿ. ಇನ್ನೊಂದೇನು ಅಂದರೆ, ಮುಂಗ್ಸಿ ಮನೆ ಹತ್ರ ಓಡಾಡೋದ್ರಿಂದ ಒಟ್ಟಿನಲ್ಲಿ ಮುಂಗ್ಸಿ ಲಕ್ ಅಂದರೆ, ಆ ಮುಂಗ್ಸಿನ ನಾವೇನಾದರೂ ಕೆಲಸದ ಮೇಲೆ ಹೊರಟ್ರೆ ನೋಡಿದ್ರೆ ಸಡನ್ನಾಗಿ ಏನೋ ಒಂದು ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ನಮ್ಮ ಮನೆ ಸುತ್ತಮುತ್ತ ಅದೇ ಇದೆ. ಮತ್ತು ಅದು ನೋಡ್ತಿರುತ್ತೆ ಅವಾಗವಾಗ ಬಂದು. ನಾನು ಏನಾದ್ರು ಬಾಲ್ಕನಿಲಿ ಹಾಕಕ್ಕೆ ಹೋದಾಗ ಸಡನ್ನಾಗಿ ಬರುತ್ತೆ, ನೋಡ್ತಿರ್ತೀನಿ. ಒಂಥರ ಖುಷಿ ಆಗುತ್ತೆ ಗೈಸ್ ಅದು ನೋಡಿದ್ರೆ. ಗೈಸ್ ನೋಡಿ, ಬಳೆ ತೊಗೋತಾ ಇದ್ದೀನಿ. ನಿಮಿಷಾಂಬಕ್ಕೆ ಬಂದಿದ್ದೆ, ದೀಪ ಅಂಟಿಸ್ಬಿಟ್ಟು ಇಲ್ಲಿ ಅಜ್ಜಿ ಮಾರ್ತಾರೆ, ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಪ್ಲೈನ್ ಬಳೆ. ಸೊ ಹಂಗಾಗಿ ಇಲ್ಲಿ ತೊಗೊಳೋಣ ಅಂತ ಬಂದು. ಸೊ ಈ ವಿಡಿಯೋ ಬಂದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನಾನು ನಿಮಿಷಾಂಬಗೆ ಯಾವಾಗಲೂ ನಿಂಬೆಹಣ್ಣಿನ ದೀಪ ಅಂಟಿಸ್ತೀನಿ. ಈ ವಾರ ಬಂದು 6th ವಾರ, ಇನ್ನು 3 ವಾರ ಅಂಟಿಸ್ಬೇಕು. ಹಾಗೆ ಬಳೆ ನೋಡಿದೆ, ಅಜ್ಜಿ ಇತ್ತು, ಸರಿ ತೊಗೊಳೋಣ ಅಂತೇಳಿ. ನಮ್ಮ ಅಕ್ಕನೂ ಬೇಕು ತೊಗೊಬಾ ಅಂದಿದ್ಲು, ಅವಳಿಗೆ ನನಗೆ ಇಬ್ರಿಗೂ ತೊಗೊಂಬಂದೆ ಗೈಸ್. ಸಂಜೆ ದೀಪ ಅಂಟಿಸಿ ಈಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಪ್ಯಾಕಿಂಗ್ ನಡೀತಾ ಇದೆ, ಎಲ್ಲಿಗೆ ಏನು ಅಂತ ಹೇಳ್ತೀನಿ, ನೋಡ್ತೀರಿ ಹಂಗೇ. ಸೊ ಬೆಳಗ್ಗೆ ನಿಂಬೆಹಣ್ಣಿನ ದೀಪ ಅಂಟಿಸ್ಬಿಟ್ಟು ಬಂದು ನಿಮಿಷಾಂಬ ದೇವಸ್ಥಾನಕ್ಕೆ. ಈಗ ದೇವ್ರ ದೀಪ ಕೂಡ ಅಂಟಿಸಾಯಿತು. ಅರ್ಕೆ ಕೂಡ ಕಟ್ಟಿಟ್ಟಿರೋದು ಎತ್ತಿಟ್ಟಿದ್ದೀನಿ, ಎತ್ಕೋಬೇಕು ಅದನ್ನ. ನಾಳೆ ಹೋಗ್ತಾ ಇದ್ದೀವಲ್ಲ ದೇವಸ್ಥಾನಕ್ಕೆ. ಸೊ ಮೇಯ್ನ್ ಹೋಗ್ತಾ ಇರೋದೇ ನಾವು ಅರ್ಕೆ ತೀರ್ಸೋಕ್ಕೆ, ಅದನ್ನೇ ಬಿಟ್ಟು ಹೋಗೋಕ್ಕಾಗಲ್ವಲ್ಲ ಕಟ್ಟಿಟ್ಟಿರೋದನ್ನ. ಸೊ ಹಂಗಾಗಿ ಗೈಸ್, ಈ ಥರ ಅಭ್ಯಾಸ ಯಾರ್ಯಾರಿಗಿದೆ ಹೇಳಿ? ನನಗಂತೂ ತುಂಬ ಇದೆ. ಈ ಥರದ್ದು ಏನಾದರೂ ನೋಡಿಬಿಟ್ರೆ ನಾನು ಅದು ಫುಲ್ ಎಲ್ಲ ಪಟ ಅಂತವ್ರಿಗೂ ಬಿಡಲ್ಲ. ಅದೊಂಥರ ಚೆನ್ನಾಗಿರುತ್ತೆ, ಟೈಮ್ ಪಾಸ್ ಆಗುತ್ತೆ. ಸೊ ಹಂಗಾಗಿ ಇವತ್ತು ಬೆಳಗ್ಗೆ ಹೋಗಿ ನಿಮಿಷಾಂಬ ಟೆಂಪಲ್ಗೆ ದೀಪ ಅಂಟಿಸ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ವಾರ್ಡ್ರೋಬಲ್ಲಿ ಬಟ್ಟೆ ಎಲ್ಲ ಕಿತ್ತಿಡಾಡಿದ್ದೆ. ತುಂಬ ದಿವಸದಿಂದ ಮಡ್ಚೋಣ ಅಂದ್ಕೊಂಡು ಮಡ್ಚೇ ಇರಲಿಲ್ಲ, ಎಲ್ಲ ಹಾಳಾಗೋಗಿತ್ತು. ಇವತ್ತು ಬಟ್ಟೆ ಎತ್ತಿಟ್ಕೋಬೇಕಿತ್ತಲ್ಲ ಟ್ರಾಲಿಗೆ. ಸೊ ಹಂಗಾಗಿ ಎತ್ಕೋಬೇಕಾದ್ರೆ ಒಂದು ಕಡೆ ಇನ್ನೊಂದು ಕಡೆ ಇಟ್ಟಿದ್ದೆ. ಹೆಂಗೋ ಎಲ್ಲ ತೆಗೆದುಬಿಟ್ಟು ನೀಟಾಗಿ ಜೋಡಿಸಿಟ್ಟೆ, ಅದೇ ಆಯಿತು. ಸೊ ಈಗ ಒಂದು ಸ್ವಲ್ಪ ಹೊತ್ತು ಹಂಗೆ ಮಲಗಿ ರೆಸ್ಟ್ ಮಾಡಿ ಈಗ ಎದ್ದು ದೇವ್ರ ದೀಪ ಎಲ್ಲ ಅಂಟಿಸ್ಬಿಟ್ಟು ಕೂತಿದ್ದೀನಿ. ಈಗ ದೇವಸ್ಥಾನಕ್ಕೆ ತೊಗೊಂಡೋಗೋ ಸೀರೆ ತರಬೇಕು. ನಮ್ಮ ಹಸ್ಬೆಂಡ್ ಕಾಯ್ತಾ ಇದ್ದೀನಿ, ಅವರು 6:15 ಬರ್ತೀನಿ ಅಂದರು ಗೈಸ್, ಇನ್ನೂ ಬಂದಿಲ್ಲ. ಅವ್ರು ಹೇಳಿ ಟೈಮ್ಗೆ ಬರಲ್ಲ, ಯಾವಾಗಲೂ ಬಿಸಿ. ಸೊ ಅವ್ರು ಬಂದ ತಕ್ಷಣ ಹೋಗಿ ತೊಗೊಬರ್ಬೇಕು ಸೀರೆ ಅಚ್ಚಬೆಲ್ಲ ಎಲ್ಲನೂ ಮಡ್ಲಕ್ಕಿ ಕೊಡ್ತೀವಿ ಅಂತ ಅರಸ್ಕೊಂಡಿದ್ವಿ. ಸೊ ಹಂಗಾಗಿ ತೊಗೊಬರ್ಬೇಕು ಹೋಗಿ. ಇನ್ನೊಂದೇನಂದರೆ, ನಾನು ತೋರಿಸಿದ್ನಲ್ಲ ಅಲ್ಲಿ ದೇವಸ್ಥಾನದ ಹತ್ರ ಅಜ್ಜಿ ಬಳೆ ಮಾರ್ತಿದ್ರು ಅಂತ, ಅಲ್ಲಿ ಬಳೆ ತಂದೆ. 6 ಡಜನ್ನು 300 ರೂಪಾಯಿ, 50 ರೂಪಾಯಿ 1 ಡಜನ್ನು.
ಪ್ಲೈನ್ ಬಳೆ ಬೇರೆ ಕಡೆ ಎಲ್ಲ ಕಡಿಮೆ ಇದೆ, 30 ರೂಪಾಯಿಗೆಲ್ಲ ಸಿಗುತ್ತೆ. ಬಟ್ ನಾನು ಕೊಟ್ಟೆ, ಏನು ಜಾಸ್ತಿ ಹೇಳ್ತಾ ಇದ್ದೀರಾ ಆ ಥರ ಎಲ್ಲ ಏನು ಹೇಳಕ್ ಹೋಗ್ಲಿಲ್ಲ. ಯಾಕಂದರೆ ಅವ್ರಿಗೆ ಏಜ್ ಆಗಿದೆ. ಆ ಏಜಲ್ಲಿ ಆ ಮಳೆಯಲ್ಲಿ ಚಳಿಲಿ ಎಲ್ಲ ಬಂದು ಕೂತು ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಗ್ರೇಟ್ ಅಲ್ವಾ. ನಾವು ಅವ್ರ ಏಜ್ ಅಷ್ಟೊತ್ತಿಗೆ ನಾವು ಹೆಂಗಾಗಿರ್ತೀವೋ ಅಂಥವ್ರಿಗೆ ಒಂದು 10 ರೂಪಾಯಿ ಎಕ್ಸ್ಟ್ರಾ ಕೊಟ್ರು ಏನು ಅನ್ಸಲ್ಲ ಗೈಸ್. ಏನೋ ಒಂದು ಸಹಾಯ ಥರನೋ ಅನಿಸುತ್ತೆ. ಸೊ ಹಂಗಾಗಿ ನಾನು ತುಂಬ ದಿವಸದಿಂದ ಅಲ್ಲಿ ತೊಗೋಬೇಕು ಅಂದ್ಕೊಂಡು ಇವತ್ತು ತೊಗೊಂಡು ಬಂದು ಅದೆಷ್ಟು ಕೆಲಸ ಆಯಿತು. ಈಗ ಹೋಗಿ ತರಬೇಕು ಸೀರೆನ. ಇನ್ನೊಂದೇನು ಅಂದರೆ ದೇವಸ್ಥಾನಕ್ಕೆ ಹೋಗಿದ್ನಲ್ಲ ನಿಂಬೆಹಣ್ಣಿನ ದೀಪ ಅಂಟಿಸೋಕ್ಕೆ, ಅಲ್ಲೊಂದು ಹುಡುಗಿ ಬಂದಿತ್ತು. ಅಲ್ಲಿ ಈಗ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಬೋರ್ಡ್ ಹಾಕಿದ್ದಾರೆ ಆಲ್ರೆಡಿ, ಸೀರೆ ಇಲ್ಲ ಚೂಡಿದಾರ್ ಎರಡೇ ಹಾಕೊಬರ್ಬೇಕು, ಬೇರೆ ಯಾವ ಥರ ಡ್ರೆಸ್ಗಳನ್ನ ಹಾಕೊಬರ್ಬಾರ್ದು, ಜೀನ್ಸ್ ಕೂಡ ಹಾಕೊಬರ್ಬಾರ್ದು ಅಂತ ಹಾಕಿದ್ದಾರೆ. ಆದ್ರೂ ಹಾಕೊಂಬರ್ತಾರೆ ಜೀನ್ಸು. ನಾನು ನೋಡಿದ್ದೀನಿ ಆ ಟೆಂಪಲ್ಗೆ ಬೋರ್ಡ್ ಹಾಕಿದ್ರೆ ಸಾಲದು, ಅಲ್ಲಿರೋರು ನೋಡಿ ಹೇಳಿ ಕಳಿಸ್ಬಿಡ್ಬೇಕು ಮನೆಗೆ. ನೆಟ್ಟಿಗೆ ಈ ಥರ ಡ್ರೆಸ್ ಹಾಕೊಂಬರಂಗಿದ್ರೆ ಬನ್ನಿ, ಇಲ್ಲ ಹೋಗಿ ಅಂತ ಕಳಿಸಿದ್ರೆ ಅದೊಂದು ಭಯ ಭಕ್ತಿಯಿಂದನಾದರೂ ಹಂಗೆ ಹಾಕೊಂಬರ್ತಾರೆ. ಈಗ ನಾವು ಪಾರ್ಟಿಗಳ್ಗೆ ಹೋಗ್ತೀವಿ, ಬರ್ತಡೇ ಫಂಕ್ಷನ್ಗೆ ಹೋಗ್ತೀವಿ, ಎಲ್ಲಿಗೆ ಏನು ಹಾಕೊಂಡು ಹೋಗ್ಬೇಕು ಅನ್ನೋ ಸೆನ್ಸ್ ಇದ್ರೆ ಸಾಕು. ಈಗ ನಾವು ಹೋಗಿ ಎಲ್ಲಿ ಹೆಂಗಿರ್ಬೇಕೋ ಹಂಗೆ ಹಾಕೊಂಡು ಹೋಗ್ತೀವಿ. ಟೆಂಪಲ್ಗೆ ಹೋಗಿ ಬೆಳಗ್ಗೆ ಸೀರೆ ಉಟ್ಕೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ನಾಳೆನೂ ಸೀರೆ ಉಟ್ಕೋಬೇಕು ಸಿಗಂದೂರ್ಗೆ ಹೋಗ್ತಾ ಇರೋದ್ರಿಂದ ಅಂತ ಇವತ್ತು ಚೂಡಿದಾರ್ ಹಾಕೋಬಿಡೋಣ. ಮತ್ತು ಮಳೆ ಬೇರೆ ಬರ್ತಿತ್ತು, 2 ವೀಲರಲ್ಲಿ ಹೋಗೋದಲ್ವಾ, ಮಳೆ ಬಂದರೆ ನೆಂದೋಗ್ತೀನಿ ಅಂತ ಚೂಡಿದಾರ್ ಹಾಕೊಂಡು ಹೋದೆ. ಸೊ ಅಲ್ಲಿಗೆ ಒಂದು ಹುಡುಗಿ ಜಿಮ್ ಡ್ರೆಸ್ ಹಾಕೊಂತಾರಲ್ಲ, ಜಿಮ್ ಪ್ಯಾಂಟ್ ಟಿ ಶರ್ಟ್, ಅದನ್ನ ಹಾಕೊಂಡು ನಿಂಬೆಹಣ್ಣಿನ ದೀಪ ಅಂಟ್ಸಕ್ಕೆ ಬಂದಿದೆ. ನನಗೆ ಹೇಳ್ಬಿಡೋಣ ಅನ್ನೋ ಇಲ್ಲಿವರೆಗೂ ಇತ್ತು ಹೇಳೋಕ್ಕೆ, ನಾನು ಎದುರಿಗೆ ಕುತ್ಕೊಂಡು ರೆಡಿ ಮಾಡ್ಕೊತಾ ಇದ್ದು. ಸೊ ನನಗೆ ಬೇರೆ ಸೊ ನನಗೆ ಹೇಳ್ಬಿಡೋಣ ಅನ್ನೋಷ್ಟು ಇಲ್ಲಿವರೆಗೂ ಬಂದಿತ್ತು. ಅಲ್ಲಿರೋರೆ, ಅಲ್ಲಿ ಕೆಲಸ ಮಾಡೋರೆ ಏನು ಹೇಳ್ತಿಲ್ಲ ನಮ್ಗೆ ಯಾಕೆ ಅಂತ ಸುಮ್ಮನಾದೆ ನಾನು. ಎಲ್ಲಿಗೆ ಏನು ಹಾಕೊಂಡು ಹೋಗ್ಬೇಕು, ಯಾವ ಥರ ಇರಬೇಕು ಅನ್ನೋ ಸೆನ್ಸು ಹೆಣ್ಮಕ್ಳಿಗೆ ಇರಬೇಕು ಗೈಸ್. ಅದು ನಾವು ಎಲ್ಲರಿಗಿಂತ ಮೇಲು, ಈ ಗಂಡು ಮಕ್ಳಿಗಿಂತ ನಾವು ಗ್ರೇಟು, ಅದೆಲ್ಲ ಓಕೆ. ಕೆಲವು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಓಕೆ. ತುಂಬ ಅತಿಯಾದರೆ ಅದು ಚೆನ್ನಾಗಿರಲ್ಲ. ಅಷ್ಟು ಇಲ್ದಿರೋ ಹಳೆ ಕಾಲದವರು ಯಾರಿಗೇನೇನು ಸ್ಥಾನ ಸಿಗಬೇಕು, ಯಾವ ಥರ ಇರಬೇಕು ಅಂತ ಅವರು ಯೋಚನೆ ಮಾಡಿಲ್ಲ. ಅದೊಂಥರ ನಂಗೆ ಅರ್ಟಾಯ್ತು. ಅದು ದೇವಸ್ಥಾನಕ್ಕೆ ಆ ಥರ ಬಂದು ದೀಪ ಅಂಟಿಸ್ಲಿಲ್ಲ ಅಂದರೆ ಏನು ದೇವ್ರು ಕೇಳಲ್ವಾ, ಬಂದು ಅಂಟಿಸ್ಲೇಬೇಕು ಅಂತ ಹೇಳುತ್ತಾ. ನನಗೆ ಅದೊಂದು ಒಂಥರ ಟೈಟ್ ಫಿಟ್ಟಿಂಗ್ ಫುಲ್, ಅದು ಟೀ ಶರ್ಟ್, ಅದು ಹೋಗ್ಲಿ ಲಾಂಗ್ ಟೀ ಶರ್ಟು ಹಾಕ್ಕೊಂಡಿಲ್ಲ, ಇಲ್ಲಿಗ ಇದೆ. ಅದೊಂಥರ ನೋಡೋಕ್ಕೆ ವಿಚಿತ್ರ ಬಿಡಿ. ಅದು ನನಗೆ ಅಷ್ಟು ಕೋಪ ಬಂದಿತ್ತು ಅದು ನೋಡಿ. ಅಟ್ಲೀಸ್ಟ್ ಒಂದು ಚೂಡಿದಾರ್ ಆದರೂ, ಸೀರೆ ಆಗಲಿಲ್ವ ಚೂಡಿದಾರ್ ಆದರೂ ಹಾಕೊಂಡು ಹೋಗ್ಲಿ, ಒಂದು ಲೂಸ್ ಪ್ಯಾಂಟ್ ಆದರೂ ಹಾಕೊಂಬಂದಿದ್ರು ಓಕೆ. ಅದು ಆ ಪ್ಯಾಂಟಿಗೆ ಒಂದು ಟಾಪ್ ಹಾಕೊಂಬಂದಿದ್ರು ನಂಗೆ ಬೇಜಾರಾಗ್ತಿರ್ಲಿಲ್ಲ. ಅದಕ್ಕೂ ಒಂದು ಟೀ ಶರ್ಟ್, ಫಿಟ್ಟಿಂಗ್ ಟೀ ಶರ್ಟ್ ಹಾಕೊಂಡು ಜಿಮ್ಗೆ ಹೋಗೋ ಥರ ದೇವಸ್ಥಾನಕ್ಕೆ ಬಂದಿದ್ದಾರೆ. ಹೆಂಗೆ ಇರ್ತಾರಲ್ವ ಜನಗಳಂತೂ, ನೋಡ್ಬಿಟ್ಟು ನಂಗೆ ಬೇಜಾರಾಗೋಯ್ತು. ಸೊ ಏನಿದು ಹಿಂಗೂ ಅಲ್ಲಿ ಹಾಕಿದ್ರು ನೋಡಿನೂ ಬರ್ತಾರಲ್ಲ ಹಂಗೆ, ಅವ್ರಿಗೇನು ಕಾಮನ್ ಸೆನ್ಸ್ ಇರಲ್ವಾ ಅಂತ ಅನ್ನಿಸ್ತು. ಅದೊಂದು ಬೇಜಾರಾಯ್ತು. ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಮಾಡಿಕೊಂಡೆ. ಈಗ ಹಸ್ಬೆಂಡ್ ಬಂದ ತಕ್ಷಣ ಹೋಗಿ ಸೀರೆ ತೊಗೊಬರ್ತೀನಿ. ಯಾವ ಥರ ಸೀರೆ ತರ್ತೀನಿ ಅಂತ ಹೇಳ್ತೀನಿ. ರೆಡ್ಡು ಇಲ್ಲ ಗ್ರೀನ್ ತರ್ತೀನಿ, ದೇವ್ರಿಗೆ ಅದೇ ಥರ ಕೊಡಬೇಕು. ಸೊ ತೊಗೊಬಂದ್ಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕಾದ್ರೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಗೈಸ್, ಈಗ ಬಂದವ್ರೆ. ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿ. ಸ್ವರ್ಣ ಇಷ್ಟೊತ್ತವರೆಗೂ ಏನು ಮಾಡ್ತಿದ್ದೆ? ಕೆಲಸ ಇದು ಸಿಮೆಂಟ್ ಮೂಟೆ ಬರ್ತಿದ್ದೆ. ಇವತ್ತು 4 ಎಕ್ಸ್ಟ್ರಾ ಎಷ್ಟೊತ್ತು ಕಾಯೋದು? 6:30ಗೆ ಬರ್ತೀನಿ ಅಂತ. ತಗೋ ಬ್ಯಾಗ್ ಅಪ್ಪಂದು ಒಳಗಡೆ ಇಡು. ಹೇಳಿಲ್ವಾ, 2 ಲಾರಿ ಎಕ್ಸ್ಟ್ರಾ ಬಂದ್ಬಿಟ್ಟಿತ್ತು ಇವತ್ತು. ಅಯ್ಯೋ, ಸಿಮೆಂಟ್ ಹೊತ್ತು ಸಾಕಾಯ್ತು. ಹೌದಾ? ಹಾಂ, ಓಕೆ. ಈಗ ಸೀರೆ ತರೋಣ ಅಂತ ಹೋಗ್ತಾ ಇದೀವಿ, ಇಲ್ಲೇ ಮನೆ ಹತ್ರನೇ. ಅಡಿ ಕಟಿಂಗು ಶೇವಿಂಗು ಈಗ ಎಲ್ಲಿ ಮಾಡ್ತೀಯಾ? ಅಲ್ಲೇ ಗೈಸ್ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ದಾರೆ. ಸೀರೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಬಂದವ್ರೆ. ಅವ್ರಿಗೆ ಕೈ ಹತ್ರ ಒಂದು ಗುಳ್ಳೆ ಥರ ಆಗಿದೆ, ತುಂಬ ಪೇಯ್ನ್ ಅಂತೆ. ಸೊ ಹಂಗಾಗಿ ಬಂದಿದ್ದೀವಿ ಡಾಕ್ಟ್ರ್ ಹತ್ರ, ನೋಡೋಣ ಇದ್ದಾರಾ ಇಲ್ವಾ ಅಂತ. ಸೊ
ಡಾಕ್ಟ್ರು ಬಂದರು, ನೋಡೋಣ ಏನು ಹೇಳ್ತಾರೆ. ಚೆಕ್ ಮಾಡಿಸ್ಕೊಂಡು ಸ್ಯಾರಿ ತೊಗೊಂಬರಕ್ಕೆ ಹೋಗೋದು. ನಿನ್ನೆಯಿಂದ ಬನ್ನಿ ತೋರಿಸೋಣ ಅಂದರೆ ಇವತ್ತು ಬಂದವರು. ನಮ್ಮ ಸಿಸ್ಟ್ರು ಯಾಕೋ ಡಲ್ಲಾಗಿದ್ದಾರೆ. ಗೈಸ್, ಹಾಸ್ಪಿಟ್ಲಿಗೆ ಹೋಗಿ ಇವ್ರಿಗೆ ತೋರಿಸ್ಕೊಂಡು ಏನಾಗಿತ್ತು ನಿನ್ಗೆ ಹೇಳು. ಅದು ಅಂಡರ್ ಸೇರ್ನ ರಿಮೂವ್ ಮಾಡಿಕೊಂಡಾಗ ಅದು ಒಂದು 2 days ಬಿಡಬೇಕಂತೆ, ಏನೂ ಹಚ್ಬಾರ್ದಂತೆ. ರೋಲಾನ್ ಹಚ್ಚೋರು ಇವರು, ನಿವ್ಯಾ ರೋಲು. ಅದೇನಾಗುತ್ತೆ, ಫೋರ್ಸ್ ಓಪನ್ ಇದ್ದಾಗ ಆ ಕ್ರೀಮ್ ಅಲ್ಲೋಗಿ ಕುತ್ಕೊಂಡ್ರೆ ಅದು ಕ್ಯೂ ಥರ ಗುಳ್ಳೆ ಆಗೋದು ಚಾನ್ಸಸ್ ಇರುತ್ತಂತೆ. ಸೊ ಹಂಗಾಗಿ ಇವ್ರಿಗೆ ಹಂಗಾಗಿ ಈಗ ಇಂಜೆಕ್ಷನ್ ಕೊಟ್ಟರು, ಜೊತೆಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ. ಅದು ಅಷ್ಟು ಟ್ಯಾಬ್ಲೆಟ್ಗೆ ಓಪನ್ ಆಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಬನ್ನಿ ಆಪ್ರೇಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅಲ್ಲಿಂದ ಹಂಗೆ ಸ್ಯಾರಿ ಅಂಗಡಿಗೆ ಹೋದೆ, ಅಲ್ಲಿ ವಿಡಿಯೋ ಮಾಡೋದೇ ಮರ್ತೋದೆ ಚಿನ್ನಿ. ಸೀರೆ ತೊಗೊಂಬಂದಿದ್ದೀನಿ ನೋಡಿ ಗೈಸ್, ತೋರಿಸ್ತೀನಿ ಹೇಗಿದೆ ಹೇಳಿ. ನೋಡಿ ಈ ಥರ ಇದೆ ಬಾರ್ಡರ್ ಸ್ಯಾರಿ. ಸೊ ಇದು ತೊಗೊಂಡಿದ್ದೀವಿ. ಇದನ್ನ ತೊಗೊಂಡೋಗಿ ದೇವಸ್ಥಾನಕ್ಕೆ ಕೊಡೋಣ, ಎಲ್ಲ ತೆಗ್ದುಬಿಡೋಣ. ಸೀರೆ ಈಗ ಮಡ್ಲಕ್ಕಿ ಅದೆಲ್ಲ ಬೇಕು, ಸೊ ತರಿಸ್ಬೇಕು. ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ. ಬೆಲ್ಲ ಕೊಬ್ಬರಿ ಎಲ್ಲ ಬೇಕು, ತರಿಸ್ಬೇಕು. ಹೂವು ಆಂಟಿನೂ ಹೂವು ಕಟ್ಟಿಲ್ಲ ಅಂದರು, ಹಂಗಾಗಿ ಸರಿ ಆಮೇಲೆ ಬರ್ತೀವಿ ಅಂತ ಹೇಳ್ಬಿಟ್ಟು ಬಂದೆ. ಈಗ ಆಮೇಲೆ ಹೋಗಿ ತರಬೇಕು ಗೈಸ್. ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋಬೇಕು. ಒಂದು ಬ್ಯಾಗ್ ರೆಡಿ ಇದೆ, ಇನ್ನೊಂದು ಬ್ಯಾಗ್ ರೆಡಿ ಆಗಬೇಕು. ಸೊ ಬನ್ನಿ ತೋರಿಸ್ತೀನಿ ರೆಡಿ ಮಾಡಿ. ನೋಡಿ ಗೈಸ್, ನಮ್ಮಮ್ಮ ಪಾತ್ರೆ ಎಲ್ಲ ತೊಳಿತಾ ಇದ್ದಾರೆ. ಎಷ್ಟು ತಿಂಡಿ ಇಟ್ಟಿದ್ದೀರ ನೋಡಲ್ಲೆಲ್ಲ. ಈಗ 3 ದಿನ ಇರಲ್ಲ, ಎಲ್ಲ ಕ್ಲೀನ್ ಮಾಡಿ ಹೋಗ್ಬೇಕು. ಅನ್ನಂಗೆ ಬಿಟ್ಟಂತೂ ಹೋಗೋಕ್ಕಾಗಲ್ಲ. ಅಲ್ಲೇ 10 ನಾನು ಹಾಲೆಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ ಗೈಸ್. ಸೋಫಾ ಈಗ ನಾನು ಕುತ್ಕೊಂಡು ಒಂದು ಸ್ವಲ್ಪ ಹಾಳಾಗಿದೆ. ಈ ದಿಮ್ನ ಅಲ್ಲಿಡಬೇಕು. ನೋಡಿ ಇನ್ನೆಲ್ಲ ಕ್ಲೀನೇ. ಇದು 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 ಇದೆಲ್ಲ ಎತ್ಕೊಂಡು ಹೋಗೋದು, ಇನ್ನೆಲ್ಲ ಕ್ಲೀನಾಗಿದೆ. ಹಾಂ ನೋಡಿ ಗೈಸ್, ಇದೆಲ್ಲ ನೀರೆಲ್ಲ ಹಿಡ್ದಿಕ್ಕಿದ್ದೀನಿ. ಇದನ್ನು ಎತ್ಕೊಂಡೇ ಹೋಗೋದಲ್ವಾ. ಸೊ ಇದನ್ನು ಇಲ್ಲಿ ಇಡೋಣ. ಇದೊಂದು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ, ಕ್ಲೀನಾಗಿ ಕಾಣಬೇಕಲ್ವ ಯಾವಾಗಲೂ. ಈಗ ಇಲ್ಲಿ ಫುಲ್ ಕ್ಲೀನಾಗಿದೆ, ಇಲ್ಲಿ ಕ್ಲೀನಾಗಿಲ್ಲ. ತಡೀರಿ ಗೈಸ್, ಕ್ಲೀನ್ ಮಾಡಿಬಿಟ್ಟು ತೋರಿಸ್ತೀನಿ. ನೋಡಿ ಗೈಸ್, ನಮ್ಮಮ್ಮ ಫುಲ್ಲು ಪಾತ್ರೆ ತೊಳಿತಾ ಇದ್ದಾರೆ ಫಸ್ಟಿಂದ ಇಡೋದಲ್ಲ. ನೋಡಿ 3 ದಿವಸ ಇರಲ್ಲ, ಅದಕ್ಕೆ ಮನೇನ ಒಂದೇ ಬಿಟ್ಟು ಹೋಗ್ತಾ ಇದ್ದೀವಿ. ಬೇಜಾರು ಮಾಡ್ಕೊತಿದ್ದೆ ಮನೆ. ಹೋಗ್ಬಿಡಿ ಅದು ಸ್ವರ್ಣನಾರು ಬಿಟ್ಟೋಗಿ, ಅವಳಾರು ನನಗಿರಬೇಕು ಅಂತ ಹೇಳ್ತಿದೆ. ಇವಳು ಕತ್ತಿಗೆ ಇದಾಕೊಂಡು ಓಡಾಡ್ತಾಳೆ. ಕಾಣಿಸ್ತಾ ಇದೆಯಾ ಫಿಗರ್? ನೋಡಿ ಗೈಸ್, ಇದನ್ನ ಹಾಕ್ಕೊಂಡಿದ್ದೀನಿ. ನಮ್ಮಮ್ಮ ಅಲ್ಲಿ ಹಿಂಗೆ ಮಾಡ್ತಿದ್ದಾರೆ, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಎಲ್ಲ ಕ್ಲೀನೇ ಇದೆ ನೋಡಿ. ಈಗ ಒಂದು ರೌಂಡ್ ತೋರಿಸ್ತೀನಿ. ಇದೊಂದು ದಿಂಬಲ್ಲಿ ಹೋಗುತ್ತೆ, ಆದಷ್ಟು ಬೇಗ ಹೋಗುತ್ತೆ. ಇನ್ನು ಇವಿಷ್ಟನ್ನು ತೊಗೊಂಡೋಗ್ಬೇಕಿದೆ, ಕಾರೊಳಗೆ ಇಟ್ಬೇಕು. ಗೆಳೆಯರೇ, ನನ್ನ ಗೆಳತಿಯರೇ, ನೋಡಿ ನನ್ನ ಹೆಂಡತಿ ಹೇಗೆ ಎಲ್ಲವನ್ನು ಪ್ಯಾಕ್ ಮಾಡುತ್ತಿದ್ದಾಳೆ. ತುಂಬಾ ಓವರ್ ಕನ್ನಡ ಬೇಡ ನಿಂದು. ನೋಡಿ ಈಗ ಇಲ್ಲಿ ತಟ್ಟೆ ಇಟ್ಕೊಂಡಿದೀನಿ. ಅಕ್ಕಿ, ಕಡಲೆಪಪ್ಪು, ಬೆಲ್ಲ ಎಲ್ಲ ಎಲ್ಲಿದೆ? ಎಲ್ಲವೂ ಚೆನ್ನಾಗಿಯೇ ಇತ್ತು. ಬೆಲ್ಲ ಅಚ್ಚು, ಬೆಲ್ಲ ಕೊಬ್ಬರಿ ಇಟ್ಕೋಬೇಕು. ನಿನ್ ಮಗಳು ನೋಡಲ್ಲಿ ಎಲ್ಲ ಹೆಂಗ್ ಜೋಡಿಸ್ತಾಳೆ. ಅಯ್ಯೋ ಅವಳು ಬಿಡವ, ಈಗ್ಲೇ ಹೆಂಗ್ ಆಡ್ತಾಳೆ. ಮದ್ವೆಗಿದ್ವಿ ಅಂತಂದ್ರೆ ಇನ್ನೇನೇ ಅವಳು. ಮದ್ವೆ ಹೋಗ್ಲಿ, ಕಾಲೇಜ್ಗೆ ಹೋದಂದ್ರೆ
ಬಂದು ನೋಡಿ ಈಗ. ಅಲ್ಲಿ ಹೋದಾಗ ದೇವಸ್ಥಾನ ಹತ್ರ ಸಿಗುತ್ತಲ್ಲ ಎಲೆ ಅಡಿಕೆ ಬಾಳೆಹಣ್ಣು, ಗೊತ್ತಿಲ್ಲ ಚಿನಿ, ಅಲ್ಲಿ ಸಿಗಲ್ವಾ? ಸಿಗುತ್ತೆ, ಪೂಜೆ ಸಾಮಾನ್ಯ ಸಿಗ್ಬಹುದು. ಸಿಗುತ್ತೆ ನೋಡ್ರಪ್ಪ ನೋಡ್ರಿ, ಅದಕ್ಕೆ 3 ದಿನಕ್ಕೆ ಒಂದ್ ಸೂಟ್ ಕೇಸ್ ಬಟ್ಟೆ ತಗೊಂಡವಳೆ. ಅವ್ಳದ್ದು ಒಬ್ಳುದೇ ಅದು, ಅದ್ನೇ ಹೇಳ್ತಾ ಇದೀನಿ. ಜನದ್ದು ಒಂದು. ಹಾ, ಸೊ ಇದು ದೇವಸ್ಥಾನದೆಲ್ಲ ಪ್ಯಾಕ್ ಆಯ್ತು. ಬೀರುಳ್ಳಿ ಇರೋದೆಲ್ಲ ತುಂಬ್ಕೊಂಬಿಟ್ಟವಳಲ್ಲ ಚಿನ್ನು. ಅರ್ಕೆದು ಇಲ್ಲಿ ಇಟ್ಕೊಂಡಿದ್ವಿ, ಇಲ್ಲೇ ಇಟ್ಕೊಂಡ್ಬಿಡ್ಲಾ? ಮರ್ತೋಗ್ತೀನಿ. ಬೇಡ, ಅಲ್ಲಿ ಇರ್ಲಿ ಬಿಡು, ಯಾಕೆ ನೆನಪು ಮಾಡ್ರಿ, ನಂಗೆ ಮರ್ತೋಗ್ತೀನಿ. ಅಲ್ಲೇ ಇಕ್ಕೋ, ಜಿಪ್ ಆಯ್ತಾನೆ ಅದಕ್ಕೆ. ಹಾ, ಇಟ್ಕೋ. ಹಿಂದೆ ಇಡ್ತೀವಲ್ಲ ಅಂತ. ಇಕ್ಕಿಗೆ ಏನಾಗಲ್ವಾ? ಏನಾಯ್ತು ಚಿನಿ? ಅಲ್ಲ, ನಾನ್ಗೇನಿಲ್ಲ, ಕೇಳ್ದೆ. ಅಲ್ಲೇನಾರ ಬೇರೆ ಏನಾರ ಇಟ್ಟಿದೀವ? ಬೇರೆ ಏನಾರ? ಏನಿಲ್ಲ, ಇದು ಅನ್ನಪೂರ್ಣೇಶ್ವರಿಗೆ ಇದು ಬ್ಯಾಗಲ್ಲೇ ಇಟ್ಟಿರ್ತೀನಿ. ಹಾ, ನೆನ್ಪು ಮಾಡು, ನನ್ಗೆ ಹಾಕ್ಬೇಕು. ಇದೆರಡು ಇದು ಸಿಗಂದೂರ್ಗೆ. ಸಿಕಂದೂರು. ಮಮ್ಮಿ ಯಾರೋ ಒಂದು ಬಾಕ್ಸ್ ಏನಿಲ್ಲ, ಮುಗೀತು. ಬಟ್ಟೆ ಪ್ಯಾಕ್ ಆಯ್ತು. ಸೇಫ್ಟಿ ಪಿನ್ ಎಲ್ಲಿ? ಇಲ್ಲ ಇಲ್ಲ ಕೇಳಿದೆ, ಅಂಗಡಿ ಇಲ್ಲ ಕರೆಕ್ಟ್ ಕಣಮ್ಮ. ಸೇಫ್ಟಿ ಪಿನ್ ಅಲ್ಲ, ನಿನ್ಗೆ ಏನಾರು ಹೇಳ್ ಕಳ್ಸಿದ್ರೆ ಒಂದ್ ತಗೊಂಡು 3 ಬಿಟ್ಟು ಬಂದಿರ್ತಾನೆ. ಅಮ್ಮ ನಾನು ನಿನ್ನಿಂದಾನೆ ಅರ್ಧ ಪೆಟ್ರೋಲ್ ವೇಸ್ಟ್ ಆಗೋದು ಮನೇಲಿ. ನೀನ್ ನನಗೆ ಹೇಳಿದ್ರೆ ನಾನೇ ಹೋಗಿ ತರ್ತಿದ್ನ ನೆಟ್ಟಿಗೆ. ಅಲ್ಲಿ ಸ್ಯಾರಿ ಹಾಕೊಂಡ್ರೆ ಸೇಫ್ಟಿ ಪಿನ್ ಇಲ್ಲ, 2 ಇದೆ. ಎಲ್ಲ ಇವಳೆ ಎಲ್ಲ ಎತ್ಕೊತೀರ. ನೀನಂತೂ ಎತ್ಕೊಂಡು ಅದ್ ಏನೇನಕ್ಕೋ ಎತ್ಕೊಂಡಿರ್ತೀಯ. ಮತ್ತೆ ಓ ಸರಿ ಹೋಯ್ತು, ಏನೇನಕ್ಕೆ ಎತ್ಕೊಬಿಡ್ತಾರೆ. ಒಂದಿದ್ರೆ ಕೊಡು ಹುಡುಕಿ, ಸಾಕು. ಒಂದಿದ್ರೆ ಕೊಡು ಸಾಕು. ಸಾಕ, ಪಾಸ್ ಮಾಡ್ಲಾ? ಅಷ್ಟೇ ಗೈಸ್, ಪ್ಯಾಕಿಂಗ್ ಎಲ್ಲ ಆಗಿದೆ. ಏನೇನ್ ತಗೋಬೇಕೆಲ್ಲ ಈಗ್ಲೇ ಇಟ್ಕೊಂತ ಇದೀವಿ. ನೋಡು, ನಮ್ಗೆ MG ಅಡ್ಗೆ ಮನೆ ಕ್ಲೀನ್ ಮಾಡಿ ತೊಳೆದಿಟ್ಟು ಬಿಡ್ಬೇಕು. MG ಬ್ಯಾಗ್ ಹೆಂಗ್ ಕಾಣಿಸ್ತೈತೆ? ನಮ್ದು MGದು ಬ್ಯಾಗ್ ಸಖತ್ತಾಗಿದೆ ಬ್ಯಾಗ್. ಇದು ಆರ್ಡರ್ ಮಾಡಿದ್ದೆ, ಅಂಬ್ರಲಾ. ಅದ್ ಬಂದಿದ್ರೆ ಅದ್ ತಗೋತಿದ್ದೆ. 2 ಅಂಬ್ರಲಾ ತಗೋಬೇಕಿತ್ತು, ದೊಡ್ಡ ಸಖತ್ತಾಗಿ. ಡೆಕತ್ಲಾನ್ಗೆ ಹೋಗಿ ತಗೋಬರ್ಬೋದಿತ್ತಾನೆ ನೀನು. ಅಂಬ್ರಲಾ ಬೇಕಿತ್ತು ಆಕ್ಚುಲಿ. ಡೆಕತ್ಲಾನ್ಗೆ ಹೋಗಿ ತರ್ಬೋದಿತ್ತಲ್ಲ. ನಾನು ಮರ್ತೋದೆ. ಈಗ ಚಿಕ್ಕದಲ್ವಾ ಅದು. ಏನ್ ನೆನ್ಪಿರುತ್ತೇಳಿ? ಏನು ನೆನ್ಪಿರಲ್ಲ. ನನ್ನ ನೆನ್ಪಿಟ್ಕೊಂಡಿರೋದೇ ನನ್ನ ಅದೃಷ್ಟ ಗೈಸ್. ನನ್ನ ಹೆಂಡತಿ ನೆನ್ಪಿಟ್ಕೊಂಡಿರೋದೇ ನನ್ನ ಅದೃಷ್ಟ. ನನ್ನ ಯಾವತ್ ಮರಿತಾರ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ರೆಡಿ ಆಗಿದೆ. ಬೆಳಗ್ಗೆ ಊಟ ಮಾಡಿ ಎಲ್ಲ ತೊಳೆದಿಟ್ಬಿಟ್ಟು ಮಲ್ಕೊಂಡ್ರೆ ಮುಗೀತು. ಬೆಳಿಗ್ಗೆ ಹೊರಡ್ಬೇಕಾರೆ ಸಿಗ್ತೀನಿ ಗೈಸ್. ತುಂಬಾ ಬೆಳಿಗ್ಗೆಯಿಂದ ಇವಾಗ ಲಾಗ್ ಮಾಡಿರೋದು ತುಂಬಾ ಲೆಂತಿ ಆಗುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾಳೆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಏನೇನ್ ಹಿಂಗಿರುತ್ತೆ, ಏನ್ ನಮ್ ಜರ್ನಿ 3 ದಿನ ಎಲ್ಲೆಲ್ಲಿ ಹೋಗ್ತೀವಿ, ಯಾವ್ಯಾವ ಟೆಂಪಲ್ಗೆ ಹೋಗ್ತೀವಿ, ಏನ್ ಅರ್ಕೆ ಇದೆ ಎಲ್ಲಾನು ನಾಳೆ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗುತ್ತೆ.